ನಿನ್ನೆ ಏನು ಹೈಕೋರ್ಟ್ ತೀರ್ಪನ್ನು ಕೊಡ್ತು, ಆ ತೀರ್ಪಿನ ಆಧಾರದ ಮೇಲೆ 17A ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ FIR ಹಾಕ್ಲಿಕ್ಕೆ ಅವಕಾಶ ಇದೆ ಜಡ್ಜ್ಮೆಂಟ್ ಪ್ರಕಾರ. ಆ ಜಡ್ಜ್ಮೆಂಟ್ ಪ್ರಕಾರ ಈಗ ಆಲ್ರೆಡಿ ನಾನು ಈ ಹಿಂದೆ 31 ಜುಲೈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ, ಅದಾದಮೇಲೆ ಇನ್ನೊಂದು ಕಂಪ್ಲೇಂಟು, 2 ಕಂಪ್ಲೇಂಟ್ ಈಗ ಆಲ್ರೆಡಿ ನಾನು ಲೋಕಾಯುಕ್ತ SP ಆಫೀಸ್ ಮೈಸೂರು ಇಲ್ಲಿ ಕೊಟ್ಟಿದ್ದೆ. ಈಗ ಜಡ್ಜ್ಮೆಂಟ್ ಬಂದ ಮೇಲೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಡೈರೆಕ್ಟು ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಆಗಿದೆ. ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತು ಒಂದು ಕವರಿಂಗ್ ಲೆಟ್ರು ಮಾಡಿ ಇವತ್ತು SP ಅವರಿಗೆ ನಾನು ಕೊಟ್ಟೆ. ಈಗ ಅವರೇನು ಹೇಳ್ತಾರೆ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಈಗಲೇ FIRನ ರಿಜಿಸ್ಟ್ರ್ ಮಾಡ್ಬೋದು ಇದರಲ್ಲಿ ಇದೆ ಅಂತೇಳಿ. ನಾನು 196 ಪೇಜ್ ನಂಬರಲ್ಲಿ ಏನು ಸಾಹೇಬರು ಮೆನ್ಷನ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಇದೆ ಕಾಪಿನಲ್ಲಿ, ಅದನ್ನೆಲ್ಲ ಓದಿ ಅವ್ರಿಗೆ ಹೇಳಿದೆ. ಈಗ ಅವರೇನು ಹೇಳ್ತಿದ್ದಾರೆ, ಇಲ್ಲ ನಾವು ಕಾಪಿ ಕೊಡ್ತೀವಿ, ಎಂಡಾಸ್ಮೆಂಟ್ ಕೊಡ್ತೀವಿ, ನಾವು ನಮ್ಗೆ ಟೈಮ್ ಬೇಕು ಓದೋಕ್ಕೆ ಅಂದರು. ನೋ ಸರ್, ನಾನೇ ಓದಿ ಹೇಳ್ತೀನಿ ಅಂತೇಳಿ ಓದಿ ಹೇಳಿದ್ವಿ. ಅದಾದರೂ ಸಹಿತ ಅವರು ರೆಡಿ ಇಲ್ಲ. ಈ ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ರೆಡಿ ಇಲ್ಲ. ಅದನ್ನು ಬೆಂಗಳೂರು ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಏನು ಈ ದೂರನ್ನು ಕೊಟ್ಟಿದ್ದೀವಿ, ಇದ್ರ ಮೇಲೂ ಕೂಡ ಅವರು ಏನು ಆಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಹೈಕೋರ್ಟ್ ಜಡ್ಜ್ಮೆಂಟ್ SOP ಇದೆ ಅಂದರು. SOP ನಿನ್ನೆ ಹೈಕೋರ್ಟ್ ಆದೇಶ ಆದಮೇಲೆ SOP ಎಲ್ಲ ಕ್ಲಿಯರ್ ಆಗಿದೆ. ಅವ್ರು ಯಾವುದೇ ಸ್ಟೇ ಕೂಡ ಇಲ್ಲ, ಸ್ಟೇನೂ ಕೂಡ ವೆಕೇಟ್ ಆಗಿದೆ. ಆ್ಯಸ್ ಪರ್ ದ ಹೈಕೋರ್ಟ್ ಆರ್ಡ್ರ್ ಪ್ರಕಾರ ಸ್ಟೇನೂ ಇಲ್ಲ. ಸೊ ಹಾಗಾಗಿ ಈ ದೂರಿನ ಮೇಲೆ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಮತ್ತು ಜಡ್ಜ್ಮೆಂಟ್ ಆಧಾರದ ಮೇಲೆ ಈ ಕ್ಷಣವೇ FIR ಮಾಡಿ ಈ ಕನ್ಸರ್ನ್ ಯಾರ್ಯಾರ ಮೇಲೆ ಅಕ್ಯೂಸ್ಡ್ ಅಂತ ನಾವು ಹೇಳಿದ್ದೀವಿ ಅವ್ರನ್ನ ಬಂಧಿಸಲಿಕ್ಕೆ ಅವಕಾಶ ಇದೆ. ಇದೆಲ್ಲ ನಾನ್ ಬೇಲೇಬಲ್ ಅಫೆನ್ಸು. ಎಲ್ಲರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಆದರೆ ಅದನ್ನು ಮಾಡ್ದೇ ಲೋಕಾಯುಕ್ತ ಪೊಲೀಸ್ನವರು ದುರ್ವರ್ತನೆ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ದೇ ಪೇಪರ್ನ ಸುಮ್ಮನೆ ಆಫೀಸಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳ ಕೈ ಕೆಳಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಅಂತ ನಮಗೆ ಡೌಟ್ ಬರ್ತಾ ಇದೆ. ಅವರ ಆದೇಶದಂತೆ ಕೆಲಸ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಕ್ಕೂ ತಾವು ನೀಡಿರುವಂತಹ ದೂರಿಗೂ ಬೇರೆ ಬೇರೆ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತಂದರೆ, ಈ ಜಡ್ಜ್ಮೆಂಟಲ್ಲಿ 17A ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವಕಾಶ ಇದೆ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದು ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅದ್ರಲ್ಲಿ ಬರೆದಿದೆ ಜಡ್ಜ್ಮೆಂಟಲ್ಲಿ. ಹಂಗಾಗಿ ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ, PCRನ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಬೋದು ಆ್ಯಸ್ ಪರ್ ಜಡ್ಜ್ಮೆಂಟ್ ಪ್ರಕಾರ. ಹಾಗಾಗಿ ಅವ್ರಿಗೆ ಇದ್ದಂಥ SOPಲಿ ಇದ್ದಂತಹ ಮತ್ತು ಸ್ಟೇ ಇದ್ದಂಥ ಕಾರಣದಿಂದ ತಡೆಯಾಗಿತ್ತು. ಈಗ ಎಲ್ಲ ಅಡೆತಡೆಗಳು ಗೊಂದಲ ನಿವಾರಣೆ ಆಗಿದೆ. ಇವರು ಈಗ ಇಮ್ಮಿಡಿಯೇಟಾಗಿ ನಾವು ಕೊಟ್ಟಿರ್ತಕ್ಕಂಥ ಹಳೆ ದೂರು ಮತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥ ಪ್ರೆಸ್ ದೂರಿನ ಆಧಾರದ ಮೇಲೆ ಮತ್ತು ಜಡ್ಜ್ಮೆಂಟ್ನ ಆಧಾರದ ಮೇಲೆ FIRನ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು. ಈ ಪ್ರಕರಣದಲ್ಲಿ ನಾವು ಆರೋಪಿತರು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಪಾರ್ವತಮ್ಮ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತು ಇತರರು ಅಂತ ಸೇರಿಸಿದ್ವಿ. ಮತ್ತು ಇದ್ರ ಯಾರು ಇನ್ವಾಲ್ವ್ ಆಗಿದ್ದಾರೆ ಆಫೀಸರ್ಸು ಅವರನ್ನೂ ಒಳಗೊಂಡಂತೆ ಈ 5 ಜನಗಳ ಮೇಲೆ ಈ ಕ್ಷಣವೇ ತತ್ಕ್ಷಣವೇ ಪ್ರೈಮಾಪೇಸಿ ಏನು ನಾವೇನು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ವಿ, ಇವರು 5 ಜನ ಮೇಲೆ ತತ್ಕ್ಷಣದಲ್ಲೇ FIR ರಿಜಿಸ್ಟರ್ ಆಗಬೇಕು. ಈ ಕ್ಷಣದಲ್ಲೇ ರಿಜಿಸ್ಟರ್ ಮಾಡಿ ಇವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಬೇಕು. ಯಾವುದೇ ದೂರನ್ನು ಕೊಟ್ಟಾಗ ನಾನು ಓದ್ತೀನಿ ನೋಡ್ತೀನಿ ಅಂತ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು ಸಮಂಜಸವಾದದ್ದಲ್ಲ. ಯಾವುದೇ ಸ್ಟೇಷನ್ ಇರ್ಬೋದು, ನಾವು ಒಂದು ದೂರನ್ನು ಕೊಟ್ಟರೆ ಆ ದೂರ ಮೇಲೆ ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳಬೇಕಾದದ್ದು ಸ್ಟೇಷನ್ ಆಫೀಸರ್ನ ಕೆಲಸ. ಆ ಕೆಲಸವನ್ನು ಮಾಡದೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ. ಇದ್ರ ಮೇಲೆ ಈ ಆಕ್ಷನ್ ಮೇಲೆ ಅದಕ್ಕೋಸ್ಕರನೇ ಬಂದಿರೋದು. ಇದ್ರ ಮೇಲೆ ನಾವು ರಿಟ್ ಹಾಕಿ ಡೈರೆಕ್ಷನ್ ಕೊಡಿಸ್ತೀವಿ. ನ್ಯಾಯಾಲಯದ ಕಂಪ್ಲೇಂಟ್ ರಿಸೀವ್ ಮಾಡಿದ್ದಾರೆ, ಕಂಪ್ಲೇಂಟ್ ಕಾಪಿ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ನನಗೆ ಅಕ್ನಾಲ್ಜ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ಎಂಡಾಸ್ಮೆಂಟ್ ಕೊಟ್ಟಿಲ್ಲ. ಈ ಹಿಂದೆ ನಾನು ಕೊಟ್ಟಂಥ 2 ದೂರುಗಳಿಗೂ ಕೂಡ ಎಂಡಾಸ್ಮೆಂಟ್ ಕೊಟ್ಟಿಲ್ಲ, ಜಸ್ಟ್ ಅಕ್ನಾಲ್ಜ್ಮೆಂಟ್ ಕೊಟ್ಟಿದ್ದಾರೆ. ರಿಸೀವ್ಡ್ ಅಂತ ಅಕ್ನಾಲ್ಜ್ಮೆಂಟ್ ಕೊಟ್ಟಿದ್ದಾರೆ ಹೊರತು ಯಾವುದೇ ಆಕ್ಷನ್ ತಗೊಂಡಿಲ್ಲ. ಆಫೀಸ್ ಅಬ್ಜೆಕ್ಷನ್ ಆಫೀಸಲ್ಲಿ ಅವ್ರೇನು ಹೇಳ್ತಿದ್ದಾರೆ, ಈಗಲೇ ನೀವು ಹಿಂದೆ ಕೊಟ್ಟಿರೋ ಅಂಥ ದೂರುಗಳಿಗೆ ನೀವು ಯಾಕೆ ಎಂಡಾಸ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಹಿಂಬಾರ ಕೊಡಿ ಹಿಂದೆ. ಇಲ್ಲ ಇವಾಗ ಕೊಡೋಕ್ಕಾಗಲ್ಲ ಅಂದರು, ಅರ್ಧ ಗಂಟೆ ಕಾಯ್ತೀವಿ ಹಿಂದೆ. ಇಲ್ಲ ಇವಾಗ ಆಗಲ್ಲ, ಆಮೇಲೆ ಕೊಡ್ತೀವಿ ಅಂದರು. ನಮಗೆ ಕಳಿಸ್ತೀವಿ, ನಿಮ್ಗೆ ತಲುಪಿಸ್ತೀವಿ ಅಂದರು. ತಲುಪಿಸೋದಲ್ಲ, ನಾನು ಕೊಟ್ಟಿರ್ತಕ್ಕಂಥದ್ದು 31 ಜುಲೈನಲ್ಲಿ. ಈಗ ಆಲ್ರೆಡಿ 2.5 ರಿಂದ 3 ತಿಂಗಳಾಗ್ತಾ ಇದೆ. ಇದುವರೆಗೆ ಯಾಕೆ ಕೊಟ್ಟಿಲ್ಲ ನೀವು? ನಾನು ಆಲ್ರೆಡಿ 2 ರಿಂದ 3 ಬಾರಿ ನಿಮ್ಮನ್ನು ಕೇಳಿದ್ದೀನಿ ಎಂಡಾಸ್ಮೆಂಟ್ ಕೊಡಿ ಅಂತ, ಯಾಕೆ ಹಿಂಬರಹ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಮ್ಗೆ ಅಲ್ಲಿಂದ ಬಂದಿಲ್ಲ ಅಂತ ಆರಿಕೆ ಉತ್ತರ ಕೊಡ್ತಾರೆ. ಆಮೇಲೆ ನಾವು ಸ್ವಲ್ಪ
ಗಲಾಟೆ ಮಾಡಿದ್ಮೇಲೆ ಏನು ಹೇಳ್ತಾರೆ, ಕೊಡಲೇಬೇಕು ನೀವು ಈವಾಗಲೇ ಅಂತ ಕೇಳಿದ್ರೆ ಕೂತ್ಕೊಳ್ಳಿ ಆಚೆ ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ನಾನು ಎಂಡಾಸ್ಮೆಂಟ್ ತಗೊಂಡು ಹೋಗಲೇಬೇಕು, ಜೊತೆಗೆ ಇದ್ರ ಮೇಲೆ FIR ಆಗಲೇಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಎಂಡಾಸ್ಮೆಂಟ್ ಕೊಡೋವರೆಗೂ ವೆಯ್ಟ್ ಮಾಡ್ತೀನಿ. ಸರ್, ಈ ಬಿಫೋರ್ ಕೇಸ್ ಹಿಂದೆ ಈ SP ನ ತಂದು ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ಕರೆಕ್ಟು. ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗಿದ್ದಂಥ SP ಅವರೇ ಬೇರೆ, ಈಗ ಇರ್ತಕ್ಕಂಥ SP ಅವರೇ ಇದು ದುರುದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಿರ್ಬೋದು, ವರ್ಗಾವಣೆ ಮಾಡಿರ್ಬೋದು. ಯಾವ ನ್ಯಾಯಾಲಯವನ್ನು ಅಪ್ರೋಚ್ ಮಾಡ್ತೀರಾ ಸರ್ ತಾವು? ಸೊ ಇದ್ರ ಮೇಲೆ ಇವ್ರು ಲೋಕಾಯುಕ್ತ ಸಂಸ್ಥೆ ಮೇಲೆ 100% ನಮಗೆ ನಂಬಿಕೆನೇ ಹೋಗಿದೆ. ಈಗ CBI ಕೇಳಬೇಕು, ಆದರೆ FIR ಆಗದೇನೆ CBI ಕೇಳಕ್ಕೆ ಬರಲ್ಲ. ಸೊ ಅದನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಒಂದು ಯಾವ ನ್ಯಾಯಾಲಯವನ್ನು ಅಪ್ರೋಚ್ ಮಾಡ್ತಾ ಇದ್ದೀರಿ ತಾವೀಗ? ಈಗ ರಿಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಇದ್ರ ಮೇಲೆ ಡೈರೆಕ್ಷನ್ಗೆ ಹೈಕೋರ್ಟ್ ಕೊಡ್ಸಕ್ಕಂತ ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಹೇಳ್ಬಿಟ್ಟಿದೆ. ಮತ್ತೆ ಇನ್ನೊಂದು ರಿಟನ್ನ ಹಾಕಬೇಕಾಗಿದೆ. ಡೈರೆಕ್ಷನ್ ಇಲ್ಲ, ಅದಕ್ಕೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಈಗ ಆದ್ಮೇಲೆ ಮಾಡಲೇಬೇಕು. ಅದಕ್ಕೋಸ್ಕರ ಒಂದು ಡೈರೆಕ್ಷನ್ ತರಕ್ಕೆ ಪ್ರಯತ್ನ ಪಡ್ತೀವಿ. ಡೈರೆಕ್ಷನ್ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್ ಇಲ್ಲ ಕಂಟೆಂಪ್ಟ್ ಮೂವ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಕಂಟೆಂಪ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಕಂಟೆಂಪ್ಟ್ಗಿಂತ ಮೊದಲೇ ಈ ರೆಪ್ರೆಸೆಂಟೇಷನ್ ಇದೆಯಲ್ಲ ಸರ್, ಇವತ್ತು ಕೊಟ್ಟಿದ್ದೀನಿ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಈ ರೆಪ್ರೆಸೆಂಟೇಷನ್ನ ಕನ್ಸಿಡರ್ ಮಾಡಿ ಅಂತ. ಇದ್ರ ಮೇಲೆ ಒಂದು ರಿಟ್ ಇನ್ನೂ ಅರ್ಧ ಗಂಟೆ ಕಾಯಲೇಬೇಕಾಗಿದೆ. ಕಾಯ್ದೆ ನಾನು ಎಂಡಾಸ್ಮೆಂಟ್ ತಗೊಳ್ಳದೆ ಹೋಗಲ್ಲ. ಹಾಫ್ ಆನ್ ಅವರ್ ಆದ್ಮೇಲೆ ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಸರ್? ಕೊಡಲಿಲ್ಲ ಅಂದರೆ ಇಲ್ಲೇ ಧರಣಿ ಕೂತ್ಕೋತೀನಿ ಇವತ್ತು. ಆದಂಗಾಗಲಿ. ನಿನ್ನೆ ಏನು ಹೈಕೋರ್ಟ್ ತೀರ್ಪನ್ನು ಕೊಡ್ತು, ಆ ತೀರ್ಪಿನ ಆಧಾರದ ಮೇಲೆ 17A ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ FIR ಹಾಕ್ಲಿಕ್ಕೆ ಅವಕಾಶ ಇದೆ ಜಡ್ಜ್ಮೆಂಟ್ ಪ್ರಕಾರ. ಆ ಜಡ್ಜ್ಮೆಂಟ್ ಪ್ರಕಾರ ಈಗ ಆಲ್ರೆಡಿ ನಾನು ಈ ಹಿಂದೆ 31 ಜುಲೈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದಾದಮೇಲೆ ಇನ್ನೊಂದು ಕಂಪ್ಲೇಂಟು, 2 ಕಂಪ್ಲೇಂಟ್ ಈಗ ಆಲ್ರೆಡಿ ನಾನು ಲೋಕಾಯುಕ್ತ SP ಆಫೀಸ್ ಮೈಸೂರು ಇಲ್ಲಿ ಕೊಟ್ಟಿದ್ದೆ. ಈಗ ಜಡ್ಜ್ಮೆಂಟ್ ಬಂದ ಮೇಲೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಡೈರೆಕ್ಟು ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಆಗಿದೆ. ಅದರ ಆಧಾರದ ಮೇಲೆ ಜಡ್ಜ್ಮೆಂಟ್ ಕಾಪಿ ಮತ್ತು ಒಂದು ಕವರಿಂಗ್ ಲೆಟ್ರು ಮಾಡಿ ಇವತ್ತು SP ಅವರಿಗೆ ನಾನು ಕೊಟ್ಟೆ. ಈಗ ಅವರೇನು ಹೇಳ್ತಾರೆ, ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ನೀವು ಈಗಲೇ FIRನ ರಿಜಿಸ್ಟರ್ ಮಾಡ್ಬೋದು, ಇದರಲ್ಲಿ ಇದೆ ಅಂತೇಳಿ ನಾನು 196 ಪೇಜ್ ನಂಬರಲ್ಲಿ ಏನು ಸಾಹೇಬರು ಮೆನ್ಷನ್ ಮಾಡಿದ್ದಾರೆ ಜಡ್ಜ್ಮೆಂಟಲ್ಲಿ ಇದೆ ಕಾಪಿನಲ್ಲಿ, ಅದನ್ನೆಲ್ಲ ಓದಿ ಅವ್ರಿಗೆ ಹೇಳಿದೆ. ಈಗ ಅವರೇನು ಹೇಳ್ತಿದ್ದಾರೆ, ಇಲ್ಲ ನಾವು ಕಾಪಿ ಕೊಡ್ತೀವಿ, ಎಂಡಾಸ್ಮೆಂಟ್ ಕೊಡ್ತೀವಿ, ನಾವು ನಮ್ಗೆ ಟೈಮ್ ಬೇಕು ಓದೋಕ್ಕೆ ಅಂದರು. ನೋ ಸರ್, ನಾನೇ ಹೇಳ್ತೀನಿ ಅಂತೇಳಿ ಹೇಳಿದ್ವಿ. ಅದಾದರೂ ಸಹಿತ ಅವರು ರೆಡಿ ಇಲ್ಲ. ಈ ಹಿಂದೆ ನಾವು ಕೊಟ್ಟಿರ್ತಕ್ಕಂಥ ದೂರಿನ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ರೆಡಿ ಇಲ್ಲ. ಅದನ್ನು ಬೆಂಗಳೂರು ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಇವಾಗ ಏನು ಈ ದೂರನ್ನು ಕೊಟ್ಟಿದ್ದೀವಿ, ಇದ್ರ ಮೇಲೂ ಕೂಡ ಅವರು ಏನು ಆಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಹೈಕೋರ್ಟ್ ಜಡ್ಜ್ಮೆಂಟ್ SOP ಇದೆ ಅಂದರು. SOP ನಿನ್ನೆ ಹೈಕೋರ್ಟ್ ಆದೇಶ ಆದಮೇಲೆ SOP ಎಲ್ಲ ಕ್ಲಿಯರ್ ಆಗಿದೆ. ಅವ್ರು ಯಾವುದೇ ಸ್ಟೇ ಕೂಡ ಇಲ್ಲ, ಸ್ಟೇನೂ ಕೂಡ ವೆಕೇಟ್ ಆಗಿದೆ. ಆ್ಯಸ್ ಪರ್ ದ ಹೈಕೋರ್ಟ್ ಆರ್ಡರ್ ಪ್ರಕಾರ ಸ್ಟೇನೂ ಇಲ್ಲ. ಸೊ ಹಾಗಾಗಿ ಈ ದೂರಿನ ಮೇಲೆ ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಮತ್ತು ಜಡ್ಜ್ಮೆಂಟ್ ಆಧಾರದ ಮೇಲೆ ಈ ಕ್ಷಣವೇ FIR ಮಾಡಿ ಈ ಕನ್ಸರ್ನ್ ಯಾರ್ಯಾರ ಮೇಲೆ ಅಕ್ಯೂಸ್ಡ್ ಅಂತ ನಾವು ಹೇಳಿದ್ದೀವಿ ಅವ್ರನ್ನ ಬಂಧಿಸಲಿಕ್ಕೆ ಅವಕಾಶ ಇದೆ. ಇದೆಲ್ಲ ನಾನ್ ಬೇಲೇಬಲ್ ಅಫೆನ್ಸು. ಎಲ್ಲರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಆದರೆ ಅದನ್ನು ಮಾಡ್ದೇ ಲೋಕಾಯುಕ್ತ ಪೊಲೀಸ್ನವರು ದುರ್ವರ್ತನೆ ತೋರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳದೇ ಪೇಪರ್ನ ಸುಮ್ಮನೆ ಆಫೀಸಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದು ಮುಖ್ಯಮಂತ್ರಿಗಳ ಕೈ ಕೆಳಗೆ ಇವರು ಕೆಲಸ ಮಾಡ್ತಾ ಇದ್ದಾರೋ ಅಂತ ನಮಗೆ ಡೌಟ್ ಬರ್ತಾ ಇದೆ. ಅವರ ಆದೇಶದಂತೆ ಕೆಲಸ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಕ್ಕೂ ತಾವು ನೀಡಿರುವಂತಹ ದೂರಿಗೂ ಬೇರೆ ಸಂಬಂಧ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ ಅಂತಂದರೆ, ಈ ಜಡ್ಜ್ಮೆಂಟಲ್ಲಿ 17A ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅವಕಾಶ ಇದೆ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಇದು ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅದ್ರಲ್ಲಿ ಬರೆದಿದೆ ಜಡ್ಜ್ಮೆಂಟಲ್ಲಿ. ಹಂಗಾಗಿ ಯಾವುದೇ ಕೋರ್ಟ್ನ ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ, PCR ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಬೋದು ಆಸ್ ಪರ್ ಜಡ್ಜ್ಮೆಂಟ್ ಪ್ರಕಾರ. ಹಾಗಾಗಿ ಅವ್ರಿಗೆ ಇದ್ದಂಥ SOP ಇದ್ದಂತಹ ಮತ್ತು ಸ್ಟೇ ಇದ್ದಂಥ ಕಾರಣದಿಂದ ತಡೆಯಾಗಿತ್ತು. ಈಗ ಎಲ್ಲ ಅಡೆತಡೆಗಳು ಗೊಂದಲ ನಿವಾರಣೆ ಆಗಿದೆ. ಇವರು ಈಗ ಇಮ್ಮಿಡಿಯೇಟಾಗಿ ನಾವು ಕೊಟ್ಟಿರ್ತಕ್ಕಂಥ ಹಳೆ ದೂರು ಮತ್ತು ಇವತ್ತು ಕೊಡ್ತಾ ಇರ್ತಕ್ಕಂಥ ಪ್ರೆಸ್ ದೂರಿನ ಆಧಾರದ ಮೇಲೆ ಮತ್ತು ಜಡ್ಜ್ಮೆಂಟ್ನ ಆಧಾರದ ಮೇಲೆ FIRನ ಮಾಡಿ ಇನ್ವೆಸ್ಟಿಗೇಷನ್ನ ಮಾಡಬೇಕು. ಈ ಪ್ರಕರಣದಲ್ಲಿ ನಾವು ಆರೋಪಿತರು ಅಂತ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಪಾರ್ವತಮ್ಮ ಸಿದ್ದರಾಮಯ್ಯನವರು,
ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಅವರು ಮತ್ತು ಇತರರು ಅಂತ ಸೇರಿಸಿದ್ವಿ. ಮತ್ತು ಇದ್ರ ಯಾರು ಇನ್ವಾಲ್ವ್ ಆಗಿದ್ದಾರೆ ಆಫೀಸರ್ಸು ಅವರನ್ನೂ ಒಳಗೊಂಡಂತೆ ಈ 5 ಜನಗಳ ಮೇಲೆ ಈ ಕ್ಷಣವೇ ತತ್ಕ್ಷಣವೇ ಪ್ರೈಮಾಪೇಸಿ ಏನು ನಾವೇನು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ್ವಿ, ಇವರು 5 ಜನ ಮೇಲೆ ತತ್ಕ್ಷಣದಲ್ಲೇ FIR ರಿಜಿಸ್ಟರ್ ಆಗಬೇಕು. ಈ ಕ್ಷಣದಲ್ಲೇ ರಿಜಿಸ್ಟರ್ ಮಾಡಿ ಇವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಬೇಕು. ಯಾವುದೇ ದೂರನ್ನು ಕೊಟ್ಟಾಗ ನಾನು ಓದ್ತೀನಿ ನೋಡ್ತೀನಿ ಅಂತ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು ಸಮಂಜಸವಾದದ್ದಲ್ಲ. ಯಾವುದೇ ಸ್ಟೇಷನ್ ಇರ್ಬೋದು, ನಾವು ಒಂದು ದೂರನ್ನು ಕೊಟ್ಟರೆ ಆ ದೂರಿನ ಮೇಲೆ ಇಮಿಡಿಯೇಟಾಗಿ ಕ್ರಮ ಕೈಗೊಳ್ಳಬೇಕಾದದ್ದು ಸ್ಟೇಷನ್ ಆಫೀಸರ್ನ ಕೆಲಸ. ಆ ಕೆಲಸವನ್ನು ಮಾಡದೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮುಂದಿನ ನಡೆ ಏನು ಕಂಟೆಂಪ್ಟ್ ಮೂವ್ ಮಾಡ್ತೀರಾ ತಾವು? ಇದ್ರ ಮೇಲೆ ಈ ಆಕ್ಷನ್ ಮೇಲೆ ಅದಕ್ಕೋಸ್ಕರನೇ ಬಂದಿರೋದು. ಇದ್ರ ಮೇಲೆ ನಾವು ರಿಟ್ ಹಾಕಿ ಡೈರೆಕ್ಷನ್ ಕೊಡಿಸ್ತೀವಿ. ನ್ಯಾಯಾಲಯದ ಕಂಪ್ಲೇಂಟ್ ರಿಸೀವ್ ಮಾಡಿದ್ದಾರೆ, ಕಂಪ್ಲೇಂಟ್ ಕಾಪಿ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ನನಗೆ ಅಕ್ನಾಲ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ಎಂಡಾಸ್ಮೆಂಟ್ ಕೊಟ್ಟಿಲ್ಲ. ಈ ಹಿಂದೆ ನಾನು ಕೊಟ್ಟಂಥ 2 ದೂರುಗಳಿಗೂ ಕೂಡ ಎಂಡಾಸ್ಮೆಂಟ್ ಕೊಟ್ಟಿಲ್ಲ, ಜಸ್ಟ್ ಅಕ್ನಾಲ್ಮೆಂಟ್ ಕೊಟ್ಟಿದ್ದಾರೆ. ರಿಸೀವ್ಡ್ ಅಂತ ಅಕ್ನಾಲ್ಮೆಂಟ್ ಕೊಟ್ಟಿದ್ದಾರೆ ಹೊರತು ಯಾವುದೇ ಆಕ್ಷನ್ ತಗೊಂಡಿಲ್ಲ. ಆಫೀಸ್ ಅಬ್ಜೆಕ್ಷನ್ ಆಫೀಸಲ್ಲಿ ಅವ್ರೇನು ಹೇಳ್ತಿದ್ದಾರೆ, ಈಗಲೇ ನೀವು ಹಿಂದೆ ಕೊಟ್ಟಿರೋ ಅಂಥ ದೂರುಗಳಿಗೆ ನೀವು ಯಾಕೆ ಎಂಡಾಸ್ಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಹಿಂಬಾರ ಕೊಡಿ ಹಿಂದೆ. ಇಲ್ಲ ಇವಾಗ ಕೊಡೋಕ್ಕಾಗಲ್ಲ ಅಂದರು, ಅರ್ಧ ಗಂಟೆ ಕಾಯ್ತೀವಿ ಹಿಂದೆ. ಇಲ್ಲ ಇವಾಗಲ್ಲ ಆಮೇಲೆ ಕೊಡ್ತೀವಿ ಅಂದರು. ನಮಗೆ ಕಳಿಸ್ತೀವಿ, ನಿಮ್ಗೆ ತಲುಪಿಸ್ತೀವಿ ಅಂದರು. ತಲುಪಿಸೋದಲ್ಲ, ನಾನು ಕೊಟ್ಟಿರ್ತಕ್ಕಂಥದ್ದು 31 ಜುಲೈನಲ್ಲಿ. ಈಗ ಆಲ್ರೆಡಿ 2.5ರಿಂದ 3 ತಿಂಗಳಾಗ್ತಾ ಇದೆ. ಇದುವರೆಗೆ ಯಾಕೆ ಕೊಟ್ಟಿಲ್ಲ ನೀವು? ನಾನು ಆಲ್ರೆಡಿ 2ರಿಂದ 3 ಬಾರಿ ನಿಮ್ಮನ್ನು ಕೇಳಿದ್ದೀನಿ ಎಂಡಾಸ್ಮೆಂಟ್ ಕೊಡಿ ಅಂತ, ಯಾಕೆ ಹಿಂಬಾರ ಕೊಟ್ಟಿಲ್ಲ ಅಂತ ಕೇಳಿದ್ರೆ ನಮ್ಗೆ ಅಲ್ಲಿಂದ ಬಂದಿಲ್ಲ ಅಂತ ಆರಿಕೆ ಉತ್ತರ ಕೊಡ್ತಾರೆ. ಆಮೇಲೆ ನಾವು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ ಏನು ಹೇಳ್ತಾರೆ, ಕೊಡಲೇಬೇಕು ನೀವು ಈವಾಗಲೇ ಅಂತ ಕೇಳಿದ್ರೆ ಕೂತ್ಕೊಳ್ಳಿ ಆಚೆ ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ನಾನು ಎಂಡಾಸ್ಮೆಂಟ್ ತೊಗೊಂಡು ಹೋಗಲೇಬೇಕು, ಜೊತೆಗೆ ಇದ್ರ ಮೇಲೆ FIR ಆಗಲೇಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಸರ್ ಈಗ SP ಅವರು ಇದ್ದಾರೆ ಸರ್, ಎಂಡಾಸ್ಮೆಂಟ್ ಕೊಡೋವರೆಗೂ ವೆಯ್ಟ್ ಮಾಡ್ತೀನಿ. ಸರ್ ಈ ಬಿಫೋರ್ ಕೇಸ್ ಹಿಂದೆ ಈ SP ನ ತಂದು ಇಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ? ಕರೆಕ್ಟು. ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗಿದ್ದಂಥ SP ಅವರೇ ಬೇರೆ, ಈಗ ಇರ್ತಕ್ಕಂಥ SP ಅವರೇ ಇದು ದುರುದ್ದೇಶಪೂರ್ವಕವಾಗಿ ಬದಲಾವಣೆ ಮಾಡಿರ್ಬೋದು, ವರ್ಗಾವಣೆ ಮಾಡಿರ್ಬೋದು. ಯಾವ ನ್ಯಾಯಾಲಯವನ್ನು ಅಪ್ರೋಚ್ ಮಾಡ್ತೀರಾ ಸರ್ ತಾವು? ಸೊ ಇದ್ರ ಮೇಲೆ ಇವ್ರು ಲೋಕಾಯುಕ್ತ ಸಂಸ್ಥೆ ಮೇಲೆ 100% ನಮಗೆ ನಂಬಿಕೆನೇ ಇಲ್ಲ, ನಂಬಿಕೆನೇ ಹೋಗಿದೆ. ಈಗ CBI ಕೇಳಬೇಕು, ಆದರೆ FIR ಆಗದೇ CBI ಕೇಳಕ್ಕೆ ಬರಲ್ಲ. ಸೊ ಅದನ್ನು ಕೂಡ ನಾವು ನ್ಯಾಯಾಲಯದಲ್ಲಿ ಒಂದು ಯಾವ ನ್ಯಾಯಾಲಯವನ್ನ ಅಪ್ರೋಚ್ ಮಾಡ್ತಾ ಇದ್ದೀರಿ ತಾವೀಗ? ಈಗ ರಿಟ್ ಹಾಕಬೇಕು ಅಂತ ಅನ್ಕೊಂಡಿದ್ವಿ. ಇದ್ರ ಮೇಲೆ ಡೈರೆಕ್ಷನ್ಗೆ ಹೈಕೋರ್ಟ್ ನಲ್ಲಿ ರಿಟ್ ಹಾಕಿ ಇವರಿಗೆ ಡೈರೆಕ್ಷನ್ಸ್ ನ ಕೊಡಿಸುವಂತದ್ದು ಕೊಡ್ಸಕ್ಕಂತ ಈಗ ಆಲ್ರೆಡಿ ಹೈಕೋರ್ಟಲ್ಲಿ ಹೇಳ್ಬಿಟ್ಟಿದೆ. ಮತ್ತೆ ಇನ್ನೊಂದು ರಿಟನ್ನ ಹಾಕಬೇಕಾಗಿದೆ. ಮತ್ತೆ ಡೈರೆಕ್ಷನ್ಸ್ ಅಂತ ಆಗ್ತದೆ. ಡೈರೆಕ್ಷನ್ ಇಲ್ಲ, ಅದಕ್ಕೆ ಈ ಕಂಟೆಂಪ್ಟ್ ಆದ ಕೋರ್ಟ್ ಆಗುತ್ತೆ. ಈಗ ಆದ್ಮೇಲೆ ಮಾಡಲೇಬೇಕು. ಅದಕ್ಕೋಸ್ಕರ ಒಂದು ಡೈರೆಕ್ಷನ್ ತರಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಮ ಕೈಲಿರುವಂತದ್ದೇ ಡೈರೆಕ್ಷನ್ ಈಗ ಕಂಟೆಂಪ್ಟ್ ಆಫ್ ಕೋರ್ಟ್. ಇಲ್ಲ ಕಂಟೆಂಪ್ಟ್ ಮೂವ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಕಂಟೆಂಪ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಕಂಟೆಂಪ್ಟ್ಗಿಂತ ಮೊದಲೇ ಈ ರೆಪ್ರೆಸೆಂಟೇಷನ್ ಇದೆಯಲ್ಲ ಸರ್, ಇವತ್ತು ಕೊಟ್ಟಿದ್ದೀನಿ ಒಂದು ರೆಪ್ರೆಸೆಂಟೇಷನು, ಇವತ್ತೊಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಈ ರೆಪ್ರೆಸೆಂಟೇಷನ್ನ ಕನ್ಸಿಡರ್ ಮಾಡಿ ಅಂತ ಇದ್ರ ಮೇಲೆ ಒಂದು ರಿಟ್ ಇನ್ನೂ ಅರ್ಧ ಗಂಟೆ ಕಾಯ್ತೀನಿ, ಕಾಯಲೇಬೇಕಾಗಿದೆ. ಕಾಯ್ದೆ ನಾನು ಎಂಡಾಸ್ಮೆಂಟ್ ಮಾಡದೆ ಹೋಗಲ್ಲ. ಹಾಫ್ ಆನ್ ಅವರ್ ಆದ್ಮೇಲೆ ನಿಮ್ಗೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ಕೊಡ್ಲಿಲ್ಲ ಅಂದರೆ ಇಲ್ಲೇ ಧರಣಿ ಕೂತ್ಕೋತೀನಿ ಇವತ್ತು, ಆದಂಗಾಗಲಿ.